ಸರ್ಕಾರಕ್ಕೆ, ಲೂಟಿ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲರಿಗೂ ನೇರವಾಗಿ ವಸತಿ ಇಲಾಖೆಗೆ, ಮುಖ್ಯಮಂತ್ರಿಗಳಿಗೆ, ವಸತಿ ಇಲಾಖೆ ಸಚಿವರಿಗೆ ನೇರವಾಗಿ ಒಂದೊಂದು ಆಶ್ರಯ ಮನೆ ಕೊಡಬೇಕಾಗಿತ್ತು. ಅಂದ್ರೆ ಬಡವರಿಗೆ ಮನೆ ಕೊಡಬೇಕಾಗಿದ್ರೆ ಏಜೆಂಟ್ಗಳ ಮುಖಾಂತರವಾಗಿ 25,000, 30,000, 50,000 ಲಂಚದ ಹಣವನ್ನು ಪಡೆದುಕೊಂಡು ಮನೆಗಳನ್ನ ಮಂಜೂರು ಮಾಡತಕ್ಕಂಥ ಪ್ರಕಟಣೆ ನೋಡಿ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿರ್ತಕ್ಕಂಥ ವಿಷಯವನ್ನು ಇಟ್ಕೊಂಡು ಅದೇ ರೀತಿ ಬೇರೆ ಬೇರೆ ಭಾಗದಲ್ಲಿ ಬಿಜಾಪುರ ಜಿಲ್ಲೆ ಸಿಂದಗಿ ಇರ್ಬೋದು, ನಾಗ್ಠಾಣ ಇರ್ಬೋದು, ಇದು ಕೂಡ ಮಾಧ್ಯಮದ ಮುಖಾಂತರವಾಗಿ ಭ್ರಷ್ಟಾಚಾರದ ಒಂದು ವಿಷಯ ತಿಳಿದು ಬಂದಂತ ಸಂದರ್ಭದಲ್ಲಿ ಬಿಜಾಪುರ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಲಿಂಗಪ್ಪ ಅಂಗಡಿ ಅವರ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸರ್ಕಾರಕ್ಕೆ, ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ, घोटाला सचिव जमीर अहमदಗೆ, ಭ್ರಷ್ಟ ಜಮೀರ್ ಅಹಮದ್ಗೆ, ಭ್ರಷ್ಟ ಜಮೀರ್ ಅಹಮದ್ಗೆ ಭಾರತ್ ಮಾತಾ ಕಿ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಕೊಂಡು ಹಣ ಮನೆಗಳನ್ನು ಹಂಚುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ಕಡೆಯಿಂದ ದುಡ್ಡು ತೆಗೆದುಕೊಂಡು ಮನೆಗಳನ್ನು ಹಂಚುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಪ್ರತಿಭಟನೆಯನ್ನು ಮಾಜಿ ಸಚಿವರಾದ ಎಸ್ ಕೆ ಪಾಟೀಲ್ ಸಾಹೇಬ್ ಒಂದೆರಡು ಮಾತುಗಳನ್ನು ಆಡಬೇಕಂತ ಅವರಿಗೆ ವಿನಂತಿ ಮಾಡ್ಕೊಳ್ತೇನೆ. ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಧಿಕಾರ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಪ್ರತಿಭಟನೆಯಲ್ಲಿ ಜಿಲ್ಲೆಯ ಅಧ್ಯಕ್ಷರಾದ बोलो भारत माता की, बोलो भारत माता की, भ्रष्ट कांग्रेस सरकार के, भ्रष्ट कांग्रेस सरकार के, भ्रष्ट कांग्रेस सरकार के, ಮನೆಗಳನ್ನು ಕೊಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ದುಡ್ಡು ತೆಗೆದುಕೊಂಡು ಮನೆಗಳನ್ನು ಹಂಚುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ಪಾಲಿನ ವೃತ್ತಿಯಾಗಿ ಕಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, बोलो भारत माता की, बोलो भारत माता की, भ्रष्ट कांग्रेस सरकारಕ್ಕೆ